ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸ್ವಿ ಜನವರಿ 31. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ಶನಿವಾರ ಆಗುತ್ತೆ. ತ್ರಯೋದಶಿ ಬೆಳಗ್ಗೆ 7:31 ಇದೆ. ಉಪರಿ ಚತುರ್ದಶಿ ಇದೆ. ಪುನರ್ವಸು ನಕ್ಷತ್ರ ಮಧ್ಯರಾತ್ರಿ 1:35 ಇದೆ. ಆನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಇಂದಿನ ಯೋಗ ವಿಷ್ಕಂಭ ತೈತಿಲ ಕರಣ ಇದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಉಪರಿ ಬಂದಾಗ ತಿಥಿ ಆಗಲಿ ನಕ್ಷತ್ರ ಆಗಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ತುಂಬ ತಪ್ಪು. ಅದರಲ್ಲೂ ಉಪರಿ ಇದರಲ್ಲಿ ಬಂದಿರೋದು ಚತುರ್ದಶಿ. ಈ ಕಾರಣದಿಂದ ಈ ದಿನ ಯಾವುದೇ ಕೆಲಸ ಕಾರ್ಯಗಳಿಗೂ ಖಂಡಿತವಾಗಲೂ ಸೂಕ್ತವಾದ ದಿನ ಆಗಿಲ್ಲ. ಆ ಕಾರಣದಿಂದ ಅತಿ ಮುಖ್ಯ ಅಂತ ಅನಿಸಿದರೆ ಮಾತ್ರ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ತೊಂದರೆ ಇರಲ್ಲ. ಸ್ವಲ್ಪ ಅಡೆತಡೆ ಎದುರಾದರೂ ಕೂಡ ಅದನ್ನು ನೀವು ಪೂರ್ಣಗೊಳಿಸ್ಬೋದು. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 9:42ರಿಂದ 11:10 ಇರುತ್ತೆ. ಆನಂತರ ಯಮಗಂಡ ಕಾಲ ಮಧ್ಯಾಹ್ನ 2:03ದಿಂದ 3:30 ಇರುತ್ತೆ. ಯಮಗಂಡ ಕಾಲದಲ್ಲಿ ಮುಖ್ಯವಾಗಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊಸದಾಗಿ ಔಷಧಿಯನ್ನು ಸೇವಿಸಬಾರ್ದು, ವಾಹನವನ್ನು ಸಹ ಕೊಡಬಾರ್ದು. ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ, ಸಂಶಯ ಇಲ್ಲ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರ ಮನಸ್ಸಿನಲ್ಲಿ ಒಂದು ರೀತಿಯ ಭೀತಿ ಮನೆ ಮಾಡಿರುತ್ತೆ. ಯಾವ ವಿಚಾರದಲ್ಲಿ ಅಂದರೆ, ಹಣಕಾಸಿನ ವಿಚಾರದಲ್ಲಿ. ಕಾರಣ ಏನಪ್ಪ ಅಂದರೆ, ಇವತ್ತು ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಹಾಗೆ ಇವರಲ್ಲಿ ಹಣದ ಕೊರತೆ ಇರುತ್ತೆ. ಈ ಒಂದು ಕಾರಣದಿಂದ ಮನದಲ್ಲಿ ಒಂದು ಅಶಾಂತಿನೂ ನೆಲೆಸಿರುತ್ತೆ. ಸ್ವಲ್ಪ ಈ ದಿನ ಕೆಲವೊಂದು ಕಠಿಣದ ಕೆಲಸ ಕಾರ್ಯಗಳನ್ನು ಇವರು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಅದೇ ಇವರು ಯಾವುದಕ್ಕೂ ಕೆಲಸ ಕಾರ್ಯದಲ್ಲಿ ಹಿಂದೇಟಾಕಲ್ಲ. ಹೆಚ್ಚಿನ ಪ್ರಯತ್ನದಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ತೊಂದರೆ ಏನಿಲ್ಲ ಅದರಲ್ಲಿ. ಇವರ ಮನಸ್ಸಿನಲ್ಲಿ ಏನೇ ನೋವಿದ್ದರೂ ಅದನ್ನು ಬೇರೆಯವರಲ್ಲಿ ಹಂಚ್ಕೊಂಬಲ್ಲ. ಬೇರೆಯವರಲ್ಲಿ ಕೇವಲ ಸಂತೋಷದ ವಿಚಾರಗಳನ್ನು ಮಾತ್ರ ಹಂಚ್ಕೋತಾರೆ. ಈ ಕಾರಣದಿಂದ ಈ ಕುಟುಂಬದ ಸದಸ್ಯರೇ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಪ್ರೀತಿ, ವಿಶ್ವಾಸ ಇದ್ದರೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ ಇವತ್ತು ಮಾಡಬೇಕಾಗಿರೋದು, ಇವರ ಅವಶ್ಯಕತೆಗಳ ಬಗ್ಗೆ ಎಲ್ಲರೊಂದಿಗೆ ಚರ್ಚೆ ಮಾಡಬೇಕು. ಮನಸ್ಸಿಟ್ಟು ಬಿಚ್ಚಿ ಮಾತನಾಡಿದರೆ ಇವತ್ತು ಇವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಸಮಾಜದಲ್ಲಿ ಇವರ ರೀತಿ ನೀತಿ ಮತ್ತು ಕರ್ತವ್ಯ ಪ್ರಜ್ಞೆಗೆ ಉತ್ತಮ ಸ್ಥಾನಮಾನ ದೊರೆಯುತ್ತೆ. ವಿಶೇಷವಾದಂತಹ ಗೌರವ ದೊರೆಯುತ್ತೆ. ಹಾಗೆ ಇವರ ಕೆಲಸ ಕಾರ್ಯದಲ್ಲಿ ಬೇರೆಯವರ ಹಸ್ತಕ್ಷೇಪ ಇರುತ್ತೆ. ಆದ್ದರಿಂದ ಸ್ವಲ್ಪ ನಿಧಾನಗತಿಯ ಪ್ರಗತಿ ಅಷ್ಟೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಎಚ್ಚರಿಕೆ ಇರಬೇಕಷ್ಟೆ. ಒಂದು ಒಳ್ಳೆಯ ಯೋಜನೆ ರೂಪಿಸಿದ್ರೆ ಒಳ್ಳೆಯದು ಕಂಡುಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಈ ಕೈಕಾಲುಗಳಲ್ಲಿ ತೊಂದರೆ ಅಥವಾ ದೌರ್ಬಲ್ಯತೆ ಕಂಡುಬರುವಂತಹ ಸಾಧ್ಯತೆಗಳಿವೆ. ವೃಷಭ ರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಬಕ್ಕೆ ಅಥವಾ ತಮ್ಮ ಗುರಿಯನ್ನು ತಲುಪಕ್ಕೆ ಅತೀವ ಕಷ್ಟವನ್ನು ಪಡಬೇಕು. ಅಂದರೆ ಸುಲಭವಾಗಿ ಈ ದಿನ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ. ಇದರಿಂದ ಸಾಧ್ಯವಾದಷ್ಟು ಇವತ್ತು ದೊರೆವ ಅನುಕೂಲತೆಗಳನ್ನು ಉಪಯೋಗಿಸ್ಕೊಂಬೋದು, ದೊರೆವ ಫಲಿತಾಂಶಗಳನ್ನು ಪಡ್ಕೊಂಬೋದು ಒಳ್ಳೆಯದು. ಆದ್ರೇನು ಇಲ್ಲಿ ಇವರಿಗೆ ಯಾರದೇ ಒಂದು ಸಹಾಯ ಇರಲ್ಲ.
ಪ್ರತಿಯೊಬ್ಬರು ಇವರಿಂದ ತಮ್ಮ ಕೆಲಸವನ್ನು ಮಾಡಿಸ್ಕೋತಾರೆ, ಆದರೆ ಇವರ ಬಗ್ಗೆ ಯಾರೂ ಗಮನವನ್ನು ಕೊಡಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರಿಗೆ ಅನಾನುಕೂಲ ಅನ್ನುವಂತಹ ಕೆಲಸಗಳಿಂದ ದೂರ ಉಳಿತಾರೆ. ಅದು ತುಂಬ ಚೂಸಿ ಅಂತ ಹೇಳ್ಬೋದು. ಪ್ರತಿಯೊಂದು ವಿಚಾರಕ್ಕೂ ಇವರು ತಲೆ ಹಾಕ್ತಾರೆ, ಪ್ರತಿಯೊಂದು ವಿಚಾರವನ್ನು ಮಾಡೋದಕ್ಕೆ ಹೋಗ್ತಾರೆ. ಒಂದು ವೇಳೆ ಅದರಿಂದ ಏನೂ ಉಪಯೋಗ ಇಲ್ಲ, ಅದರಿಂದ ತೊಂದರೆ ಇದೆ ಅಂತ ಗೊತ್ತಾದರೆ ಅದಕ್ಕೆ ಕೈ ಹಾಕಲ್ಲ. ಆದ್ದರಿಂದ ಇವರು ಸ್ವಲ್ಪ ಸೇಫರ್ ಸೈಡಲ್ಲಿ ಇರ್ತಾರೆ. ತಮ್ಮ ಹೊಸ ರೀತಿಯ ಒಂದು ಕಟ್ಟುಪಾಡುಗಳನ್ನು ಬೇರೆಯವರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಾರಣದಿಂದ ಅದರಲ್ಲೂ ಮುಖ್ಯವಾಗಿ ಕುಟುಂಬದಲ್ಲಿ ಕೆಲವು ಕಾಲ ಒಂದು ರೀತಿ ಗಂಭೀರವಾದಂತಹ ವಾತಾವರಣ ಉಂಟಾಗುತ್ತೆ, ಗಂಭೀರವಾದಂತಹ ಚರ್ಚೆಗಳು ಸಹ ಉಂಟಾಗುತ್ತೆ. ಕೊನೆಯದಾಗಿ ಏನಾಗುತ್ತೆ, ಎಲ್ಲ ಶಾಂತಿಯಾಗಿ ಬಗೆಹರಿಯುತ್ತೆ, ತೊಂದರೆ ಇಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಉನ್ನತ ಮಟ್ಟದ ಅಧಿಕಾರ ಇವರಿಗೆ ದೊರೆಯುವ ಒಂದು ವೇಳೆಯಲ್ಲಿ ವಿನಾಕಾರಣ ವಾದ ವಿವಾದಗಳು ಉಂಟಾಗುತ್ತೆ. ಆದ್ದರಿಂದ ಆ ಒಂದು ಅವಕಾಶ ಸ್ವಲ್ಪ ಮುಂದೆ ಹೋಗುವಂತಹ ಸಾಧ್ಯತೆಗಳಿವೆ. ಇವರ ಆರೋಗ್ಯದಲ್ಲಿ ಎಲ್ಲ ರೀತಿಯ ಬೆಳವಣಿಗೆಯಿಂದ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ತಂದೆಯವರ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಇದನ್ನೇ ಅವರು ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡುವ ಕಾರಣ ಅದು ಅವರ ಆರೋಗ್ಯದ ಮೇಲೆ ಸಹ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಅವರ ಕಡೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಅದೇನೇ ಕಷ್ಟ ನಷ್ಟಗಳೇ ಎದುರಾದರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವಂತಹ ತಾಳ್ಮೆಯ ಬುದ್ಧಿ ನಿಮ್ಮ ತಂದೆಯವರಿಗಿರುತ್ತೆ. ಇನ್ನು ನಿಮ್ಮದು ಸ್ವಂತ ವ್ಯಾಪಾರ ವ್ಯವಹಾರಗಳಾಗಿದ್ದಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿ ಇದ್ದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಪ್ಪನ್ನು ಹುಡುಕಿ ನಿಮಗೆ ತೊಂದರೆ ಕೊಡುವಂತಹ ಜನರು ಇರ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಸರಿಯಾದ ಹಾದಿಯಲ್ಲಿ ನಡೆಯಿರಿ. ನಿಮ್ಮ ಹಣಕಾಸಿನ ವ್ಯವಹಾರದ ಬಗ್ಗೆ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಅಂದರೆ ಯಾರು ನಂಬೇಡಿ ಅಂತ ಹೇಳ್ತಿಲ್ಲ, ನಾವು ಚೆನ್ನಾಗಿರಬೇಕು, ನಮ್ಮ ಕ್ಷೇಮ ನಿಮ್ಮ ಕ್ಷೇಮ ಅಂತ ಹೇಳ್ತಾರಲ್ಲ, ಆ ರೀತಿಯದು. ಇನ್ನು ತುಂಬ ಇಷ್ಟಪಟ್ಟು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಒಪ್ಕೋತೀರಿ, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಒಪ್ಕೋತೀರಿ. ಇದರಿಂದ ಆರಂಭದಲ್ಲೇ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಸುಲಭವಾಗಿ ನಿಮ್ಮ ರೀತಿ ನೀತಿಯಲ್ಲಿ ಸಾಗೋಕ್ಕೆ ಸಾಧ್ಯ ಆಗಲ್ಲ. ಅದರ ಮೇಲೆ, ನಿಮ್ಮ ಕೆಲಸದ ಮೇಲೆ ಬೇರೆಯವರ ಪ್ರಭಾವ ಬೀರುತ್ತೆ. ಅವರು ತಮ್ಮ ಪ್ರಭಾವವನ್ನು ಬೀರ್ತಾರೆ. ನೀವು ವಿಧಿನೇ ಇಲ್ದಿರ ಏನಾಗಬೇಕು, ಬೇರೆಯವರ ಮಾತನ್ನು ಕೇಳುವಂತಹ ಸಂದರ್ಭ ಬರುತ್ತೆ. ಈ ಕಾರಣದಿಂದ ಒಂದು ರೀತಿ ನಿಮ್ಮಲ್ಲಿ ಆತ್ಮರಕ್ಷಣೆಯ ಕೊರತೆ ಉಂಟಾಗುತ್ತೆ. ಆದರೂ ಕೂಡ ಅತಿ ಬುದ್ಧಿವಂತಿಕೆಯ ಒಂದು ನೀತಿಗಳು ಅಥವಾ ತೀರ್ಮಾನಗಳು ನಿಮ್ಮೆಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡುತ್ತೆ, ಯಾವುದೇ ತೊಂದರೆ ಉಂಟಾಗಲ್ಲ. ಇನ್ನು ಉನ್ನತ ಮಾರ್ಗದಲ್ಲಿ ಸರಿಯಾದ ಹಾದಿಯಲ್ಲಿ ಸಾಗುತ್ತೀರಿ. ಇದರಿಂದ ನಿರೀಕ್ಷಿಸಿದ ಮಟ್ಟವನ್ನು ತಲುಪೋದ್ರಲ್ಲಿ ಯಾವುದೇ ಸಂಶಯ ಕಂಡುಬರಲ್ಲ. ಕಟಕ ರಾಶಿಯಲ್ಲಿ ಜನಿಸಿರೋರು ಈ ದಿನ ತುಂಬ ಸಂತೋಷದಿಂದ ಇರ್ತಾರೆ. ಇವರಿಗೆ ಇಷ್ಟವಾಗುವಂತಹ ಹಲವು ಕೆಲಸ ಕಾರ್ಯಗಳು ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರ ನಿರೀಕ್ಷೆ ಇರಲ್ಲ, ಆ ನಿರೀಕ್ಷೆಯನ್ನು ಮೀರಿದಂತಹ ಒಳ್ಳೆಯ ಅನುಭವಗಳು ಇವ್ರಿಗುಂಟಾಗುತ್ತೆ. ಆದರೂ ಕೂಡ ಇವರ ಮನಸ್ಸಿನಲ್ಲಿ ಒಂದು ಯೋಚನೆ ಇರುತ್ತೆ. ಆ ಯೋಚನೆ ಏನಪ್ಪ ಅಂದರೆ, ಅದೆಷ್ಟೇ ಕಷ್ಟಪಟ್ಟರೂ ಕೂಡ ಇವರಿಗೆ ಅವಶ್ಯಕತೆ ಇರುವಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ. ಇವತ್ತು ದುಡ್ಡೇ ಇರಲ್ಲ ಅಂತಲ್ಲ, ಉದಾಹರಣೆ ದುಡ್ಡು ಬ್ಯಾಂಕಲ್ಲಿ ಇರುತ್ತೆ, ಕೈಲಿರೋ ಫೋನು ಕೆಲಸ ಮಾಡಲ್ಲ, ಬ್ಯಾಂಕ್ ಹೋಗಿ ದುಡ್ಡು ತರೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ಅಂದರೆ ಒಂದು ರೀತಿ ಈ ಕನ್ನಡಿ ಒಳಗಿನ ಗಂಟು ಅಂತ ಹೇಳ್ಬೋದು. ಕನ್ನಡಿ ಒಳಗಿನ ಗಂಟು ಉಪಯೋಗ ಆಗಲ್ಲ ನಮಗೆ ಅದು. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಖರ್ಚು ವೆಚ್ಚದ ವಿಚಾರ. ತುಂಬ ಒಂದು ಅತಿ ಮುಖ್ಯವಾದ ವಿಚಾರಗಳಿಗೆ ಮಾತ್ರ ನೀವು ಹಣವನ್ನು ಖರ್ಚು ಮಾಡ್ತೀರಿ. ಇದರಿಂದ ಹಣದ ಕೊರತೆ ಇದ್ದರೂ ತೊಂದರೆಗೆ ನೀವು ಒಳಗಾಗಲ್ಲ. ಇನ್ನು ನಿಮ್ಮ ಮನಸ್ಸು ಕಠಿಣತರ ನಿರ್ಧಾರಗಳನ್ನು ತೆಗೆದುಕೊಂಬತ್ತೆ. ಅದು ಯಾವುದೇ ವಿಚಾರ ಆಗಲಿ, ಅದರಲ್ಲೂ ಕುಟುಂಬದ ವಿಚಾರ ಆಗಲಿ, ಕುಟುಂಬದ ಎಲ್ಲ ಸದಸ್ಯರ ವಿರೋಧ ಇದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ನೀವು ದಿಟ್ಟ ನಿಲುವನ್ನು ತಗೋತೀರಿ. ಇದು ಆನಂತರ ಅವರಿಗೆ ಸರಿ ಅಂತ ಗೊತ್ತಾಗುತ್ತೆ, ನಿಮ್ಮನ್ನು ಪ್ರಶಂಸಿಸ್ತಾರೆ.
ಆ ಒಂದು ಮನೋಭಾವನೆ ನಿಮ್ಮಲ್ಲಿರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಯಾವುದೋ ಒಂದು ಸಲಹೆ ಅಥವಾ ಸೂಚನೆಯನ್ನು ಪಾಲಿಸೋದಕ್ಕೆ ಹೇಳಿದಾಗ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಅದು ಸರಿಗಿಲ್ಲ ಅನ್ನೋ ಒಂದು ಅನುಮಾನ ಬಂದರೆ ಅದನ್ನು ವಿರೋಧಿಸ್ತೀರಿ. ಆ ಕ್ಷಣದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಒಂದು ಈ ಕದಡಿದ ವಾತಾವರಣ ಉಂಟಾಗುತ್ತೆ. ಒಬ್ಬರು ಮುಖ ನೋಡಿದ್ರೆ ಒಬ್ಬರಾಗಲ್ಲ, ಆ ರೀತಿ ಆಗುತ್ತೆ. ಆದರೂ ಕೂಡ ಕೊನೆಯ ಒಂದು ಫಲಿತಾಂಶ ಏನಾಗುತ್ತೆ, ಪ್ರತಿಯೊಬ್ಬರಲ್ಲೂ ಅಚ್ಚರಿಯನ್ನು ಮೂಡಿಸುತ್ತೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ನಿರೀಕ್ಷಿಸಿದ ಮಟ್ಟದಲ್ಲಿ ನೀವು ಜೀವನವನ್ನು ಸಾಗಿಸ್ತೀರಿ, ಎಲ್ಲ ರೀತಿಯ ವಿಚಾರದಲ್ಲೂ ಯಶಸ್ಸನ್ನು ಗಳಿಸ್ತೀರಿ, ಸಂಶಯ ಇಲ್ಲ. ಸಿಂಹರಾಶಿಯಲ್ಲಿ ಜನಿಸಿರೋ ವಿಚಾರ, ಇವರಿಗೆ ಉತ್ತಮ ಹಣಕಾಸಿನ ಅನುಕೂಲತೆ ಇರುತ್ತೆ. ಇವರ ನಿರೀಕ್ಷೆಗೂ ಮೀರಿದಂತಹ ಒಂದು ಆದಾಯ ಇರುತ್ತೆ. ಯಾವುದೋ ವೇಳೆಯಲ್ಲಿ ಬೇರೆಯವರಿಗೆ ನೀಡಿದ್ದ ಹಣ ಇವರ ಕೈ ಸೇರುತ್ತೆ. ಇಷ್ಟಾದರೂ ಕೂಡ ಇವರೆಷ್ಟೇ ಒಂದು ಯೋಜನೆ ರೂಪಿಸಿದರೂ ಕೂಡ ಖರ್ಚು ವೆಚ್ಚದ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಇದರಿಂದ ಇವರ ಮನಸ್ಸಿಗೆ ಸ್ವಲ್ಪ ಬೇಸರ ಕೂಡ ಉಂಟಾಗುತ್ತೆ. ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಸಹ ಬೇರೆಯವರ ಹಸ್ತಕ್ಷೇಪ ಇರುತ್ತೆ. ಅದೆಷ್ಟೇ ಹಸ್ತಕ್ಷೇಪ ಮಾಡಿದರೂ ಕೂಡ ಇವರೇನು ಮಾಡ್ತಾರೆ, ಅವರನ್ನು ಸಾಧ್ಯವಾದಷ್ಟು ದೂರ ಇರ್ತಾರೆ. ಇವರ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಅವರಿಂದ ತೊಂದರೆ ಆದರೂ ಕೂಡ ಅದನ್ನು ಕ್ಷಮಿಸ್ತಾರೆ. ಅವರಿಗೆ ಸಹ ಇವರು ತುಂಬಾ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಒಟ್ಟಾರೆ ಇವರ ಜೀವನದಲ್ಲಿ ಇವತ್ತು ಒಳ್ಳೆಯ ಘಟನೆಗಳು ನಡೆಯುತ್ತೆ. ಇವರಲ್ಲಿ ಒಂದು ರೀತಿಯ ಆ ಸಾಹಸದ ಪ್ರವೃತ್ತಿ ಇರುತ್ತೆ. ಕಷ್ಟ ನಷ್ಟಗಳಿಗೆ ಭಯ ಪಡಲ್ಲ, ಜವಾಬ್ದಾರಿಗಳಿಗೆ ಹೆದರಲ್ಲ, ಪ್ರತಿಯೊಂದು ನಿರ್ವಹಿಸುವಂತಹ ಮನಸ್ಥಿತಿ ಇವರಲ್ಲಿ ಇರುತ್ತೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರವನ್ನು ತಗೊಂಡಾಗ ಏನಾಗುತ್ತೆ, ಉತ್ತಮ ಆದಾಯ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬಕ್ಕೆ ಸಾಧ್ಯ ಆಗಲ್ಲ. ಇವರಿಗೆ ಪಾಲುಗಾರಿಕೆಯ ವ್ಯಾಪಾರ ಇದ್ದರೆ ಬೇರೆ, ಅದರಿಂದ ಅನುಕೂಲತೆ ಉಂಟಾಗುತ್ತೆ. ಬರೀ ಲಾಭಾಂಶ ಏನಿರುತ್ತೆ ಅದನ್ನು ತಗೋತಾರೆ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನು ಇವರು ಇಡಬೇಕಾಗಿ ಬರುತ್ತೆ. ಇನ್ನು ಈ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೋಬೇಕು. ಕೆಲಸ ಕಾರ್ಯದ ಮಧ್ಯೆ ಚೂರು ವಿಶ್ರಾಂತಿಯನ್ನು ತಗೋಬೇಕಾದಂತಹ ಅವಶ್ಯಕತೆ ತುಂಬ ಕಾಣಿಸ್ತಾ ಇದೆ. ಇನ್ನು ನಿಮ್ಮದೇ ಆದ ತಪ್ಪಿನಿಂದ ಯಾರಿಗೂ ತೊಂದರೆ ಉಂಟಾಗಲ್ಲ, ಅದು ನಿಮ್ಮ ನಂಬಿಕೆ. ಆದರೆ ಕೆಲವೊಮ್ಮೆ ನಿಮ್ಮ ನಿರ್ಣಯಗಳು ಬೇರೆಯವರ ಜೀವನದ ಪಥವನ್ನೇ ಬದಲಾಯಿಸುತ್ತೆ, ಎಚ್ಚರಿಕೆಯಿಂದಿರಿ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಇವರ ಆರೋಗ್ಯದ ಬಗ್ಗೆ, ದೇಹದಾಢ್ಯದ ಬಗ್ಗೆ ಏನಾಗ್ತಾರೆ, ಬೇಗ ದೈಹಿಕವಾಗಿ ದುರ್ಬಲರಾಗ್ತಾರೆ. ಇರೋ ಶಕ್ತಿಯಲ್ಲಿ ಸ್ವಲ್ಪ ಕೊರತೆ ಕಂಡುಬರುತ್ತೆ. ಇನ್ನು ಇವರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಕೆಲಸ ಕಾರ್ಯಗಳು ಸಣ್ಣ ಮಟ್ಟದ್ದಾದರೂ, ಸಣ್ಣ ರೀತಿಯ ಜವಾಬ್ದಾರಿಗಳಾದರೂ ಇವರು ಅದನ್ನು ತುಂಬ ಒಂದು ಗಂಭೀರವಾಗಿ ಪರಿಗಣಿಸ್ತಾರೆ. ದೊಡ್ಡ ಮಟ್ಟದ ಯುಕ್ತಿ ಅಥವಾ ಈ ಯೋಜನೆಗಳನ್ನು ರೂಪಿಸಿ ಅದನ್ನು ಪೂರ್ಣಗೊಳಿಸ್ತಾರೆ. ಇವರ ಕೆಲಸ ಕಾರ್ಯಗಳನ್ನು ನೋಡಿ ಪ್ರತಿಯೊಬ್ಬರಿಗೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ, ಜೊತೆಗೆ ಒಂದು ರೀತಿ ಸಂತೋಷ ಸಹ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಎದುರಾಗೋದಕ್ಕೆ ಬರೋದಕ್ಕೆ ನೀವು ಬಿಡಲ್ಲ. ತುಂಬ ಚೆನ್ನಾಗಿ ಕುಟುಂಬ ನಿರ್ವಹಣೆಯನ್ನು ಮಾಡ್ತೀರಿ. ಇದರಿಂದ ಕೇವಲ ನೀವು ಸಂತೋಷವಾಗಿರೋದಲ್ಲ, ನಿಮ್ಮ ಕುಟುಂಬದವರು ಸಹ ಸಂತೋಷವಾಗಿರ್ತಾರೆ. ನೀವೆಲ್ಲಿರ್ತೀರೋ ಅಲ್ಲಿ ಅಂತಹ ಒಂದು ಜಾಗದಲ್ಲಿ ಹಾಸ್ಯಕ್ಕೆ ಕೊರತೆ ಇಲ್ಲ. ನೀವು ಹಾಸ್ಯಕ್ಕೆ ಪ್ರಧಾನತೆಯನ್ನು ಕೊಡ್ತೀರಿ. ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವತಂತ್ರವಾಗಿ ನಿರ್ವಹಿಸ್ತೀರಿ. ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಲ್ಲ. ಆದರೆ ಬೇರೆಯವರ ಒಂದು ಕೆಲಸ ಕಾರ್ಯದಲ್ಲಿ ನೀವು ಹಸ್ತಕ್ಷೇಪ ಮಾಡಲ್ಲ. ಅವರೇ ತಾವಾಗಿ ಬಂದು ನಿಮ್ಮಿಂದ ಸಹಾಯ ಕೋರಿದಾಗ ಮಾತ್ರ ನಿಮ್ಮ ಒಂದು ನಿಲುವನ್ನು ಕೊಡ್ತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಅವರು ನಿಮ್ಮ ಅಧಿಕಾರದ ಕೆಳಗಡೆ ಕೆಲಸ ಮಾಡೋದಿರಲಿ ಅಥವಾ ನಿಮ್ಮ ಉನ್ನತ ಅಧಿಕಾರಿಗಳಾಗಲಿ, ಅವ್ರ ಪಾಡಿಗೆ ಅವರು ಹೇಳ್ತಿರ್ತಾರೆ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಿರ್ತೀರಿ. ಆ ಥರ ನೀವು ಅವರ ಒಂದು ಮಾತನ್ನು ಕೇಳಿದ್ರೆ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಬರಲ್ಲ, ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ಮುಗಿಯುತ್ತೆ. ಅದು ಕೇಳುವಂತಹ ಮನಸ್ಸು ನಿಮ್ಮಲ್ಲಿರಲ್ಲ. ಇದರಿಂದ ಸಾಧ್ಯವಾದಷ್ಟು ನಿಮ್ಮ ನಿಲುವು ಒಳ್ಳೆಯದೇ ಆಗಿದ್ದರೂ ಕೂಡ ಅವಶ್ಯಕತೆ ಇದ್ದಾಗ ಬೇರೆಯವರ ಸಲಹೆ ಸೂಚನೆಯನ್ನು ಪಾಲಿಸಿದರೆ ಇವತ್ತು ಉತ್ತಮ ಮಟ್ಟದ ಒಂದು
ಫಲಿತಾಂಶಗಳು ನಿಮಗೋಸ್ಕರ ಕಾದಿರುತ್ತೆ, ನೆನಪಿರಲಿ. ತುಲಾ ರಾಶಿಯಲ್ಲಿ ಜನಿಸಿರೋರು, ತುಲಾ ರಾಶಿಯಲ್ಲಿ ಜನಿಸಿರೋರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಅಥವಾ ಮಾರ್ಪಾಡುಗಳು ಉಂಟಾಗುತ್ತೆ. ಇದಕ್ಕೆ ಕಾರಣ ಸ್ವತಃ ಇವರೇ ಆಗ್ತಾರೆ. ಕೆಲವೊಮ್ಮೆ ಇವರಿಗೆ ತಿಳಿಯದಂತೆ ಇವರು ಏನು ಮಾಡ್ತಾರಪ್ಪ ಅಂದರೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಇದರಲ್ಲಿ ಒಟ್ಟಾರೆ ಮುಖ್ಯಾಂಶ ಏನಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಎಂದಿನಂತೆ ಒಂದು ಸುಖ, ಸಂತೋಷ, ಶಾಂತಿ ನೆಲೆಸಿರುತ್ತೆ. ಹಾಗೆಯೇ ನಿಮ್ಮ ಬದಲಾವಣೆಗಳನ್ನು ನೀವು ಒಪ್ಕೋತೀರಿ, ಯಾವುದಕ್ಕೂ ಹೆದರಲ್ಲ. ನಿಮ್ಮಲ್ಲಿ ಒಂದು ರೀತಿ ಸ್ವಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯ ಯಾವ ರೀತಿಯದ್ದು ಅಂದರೆ ಕಷ್ಟ ನಷ್ಟಗಳಿಗೆ ಹೆದರದೆ ಮುಂದೆ ನಡೆಯೋದು. ನಿಮ್ಮ ಬಗ್ಗೆ ನಿಮಗೆ ಹೆಚ್ಚಿನ ನಂಬಿಕೆ ಇರುತ್ತೆ. ಈ ನಂಬಿಕೆ ಒಳ್ಳೆಯದೇ, ಆದರೆ ಆತುರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬಾರ್ದು. ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ನಿಮ್ಮ ತೀರ್ಮಾನಗಳು ಅಥವಾ ನಿರ್ಧಾರಗಳು ನಿಮ್ಮನ್ನು ತಪ್ಪಾದ ಹಾದಿಯಲ್ಲಿ ನಡೆಸುತ್ತೆ. ಹಾಗೇನು ಮಾಡ್ತಾರೆ, ಏನಾಗುತ್ತೆ ಅಂದರೆ ನಿಮ್ಮನ್ನು ಕೆಲವರು ಕಾಯ್ತಾ ಇರ್ತಾರೆ, ನೀವೆಲ್ಲರೂ ಸಿಕ್ಕಾಕೊಂಡ್ರೆ ಸಾಕು, ನಿಮ್ಮನ್ನು ಕಂಡಮ್ ಮಾಡಬೇಕು, ನಿಮ್ಗೆ ಏನಾದ್ರು ಅನ್ನಬೇಕು ಅಂತ. ಅವರ ಕೈಯಲ್ಲಿ ಅವರ ಬಾಯಿಗೆ ನೀವು ಆಹಾರವಾಗಿಬಿಡ್ತೀರಿ. ಆದ್ದರಿಂದ ಆತುರ ಬೇಡ, ಕಾದು ನೋಡುವ ತಂತ್ರವನ್ನು ರೂಪಿಸ್ಕೊಂಬೋದು ತುಂಬ ಒಳ್ಳೆಯದು ಈ ದಿನದ ಮಟ್ಟಿಗೆ. ಆಗ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ಬೋದೇ ಹೊರತು ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಅನ್ನೋದು ಎದುರಾಗಲ್ಲ. ಅದು ಮುಖ್ಯ. ಇನ್ನು ತುಂಬಾ ಕಷ್ಟಪಡ್ತೀರಿ, ತುಂಬಾ ಪ್ರಯತ್ನ ಪಡ್ತೀರಿ, ಆದರೆ ಹಣವನ್ನು ಉಳಿಸ್ತೀರಿ, ಹಣ ಸಂಗ್ರಹ ಮಾಡ್ತೀರಿ. ಇನ್ನು ಬೇರೆಯವರಿಗೆ ನೀವು ಕಷ್ಟಕಾಲದಲ್ಲಿ ಪಡೆದಿದ್ದ ಹಣವನ್ನು ವಾಪಸ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಯಾವುದೇ ತೊಂದರೆ ಇಲ್ಲ, ಬೇರೆಯವರ ಹಣವನ್ನು ವಾಪಸ್ ಹಾಕಿ ಮಾಡ್ತೀರಿ. ಅದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಒಂದು ರೀತಿಯ ಸಂಘರ್ಷಣ ಮನೋಭಾವನೆ, ಸಂಘರ್ಷಣ ಒಂದು ಸಂದರ್ಭ ಎದುರಾಗುತ್ತೆ. ಆದ್ದರಿಂದ ದುಡುಕಿನ ಮಾತುಕತೆ ಬೇಡ, ಎಚ್ಚರಿಕೆ. ವೃಶ್ಚಿಕ ರಾಶಿಯವರು, ಇವರಿಗೆ ಈ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇರುತ್ತೆ. ಏನಪ್ಪ ಅಂದರೆ ಬೇರೆಯವರು ಯಾವುದೋ ಒಂದು ವಿಚಾರಗಳನ್ನು ಈ ವಿಚಾರ ನಮಗೆ ಬೇಡ, ಇದನ್ನು ನಮ್ಮಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ರೀತಿ ಸೋಲನ್ನು ಒಪ್ಕೊಂಡಿರ್ತಾರೆ. ಇವರೇನು ಮಾಡ್ತಾರೆ, ಬೇರೆಯವರಿಗೆ ಅಸಾಧ್ಯ ಅಂತ ಅನಿಸುವ ಕೆಲಸ ಕಾರ್ಯಗಳನ್ನೇ ಮುಖ್ಯವಾಗಿ ಆಯ್ಕೆ ಮಾಡ್ಕೋತಾರೆ. ಅದನ್ನು ಮುಂದುವರಿಸಿ ಅದರಲ್ಲಿ ಉತ್ತಮ ಮಟ್ಟದ ಯಶಸ್ಸನ್ನು ಸಹ ಕಾಣ್ತಾರೆ. ಒಂದು ರೀತಿ ಪರಾಕ್ರಮದ ಮನೋಭಾವನೆ ಇವರಲ್ಲಿರುತ್ತೆ. ಇವತ್ತು ಈ ಕ್ರೀಡಾ ಸ್ಪರ್ಧಿಗಳಿಗೆ ವಿಶೇಷವಾದಂತಹ ದಿನವಾಗಲಿದೆ. ಅವರ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ದೊರೆಯುತ್ತೆ. ಹಾಗೆ ಇಡೀ ಹೆಚ್ಚಿನ ಜನ ಅವರನ್ನು ಗುರುತಿಸುವಂತಹ ಒಂದು ಈ ಸನ್ನಿವೇಶ ಅಥವಾ ಸಂದರ್ಭ ಎದುರಾಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಬಂಧು ಬಳಗದವರ ಜೊತೆ ಅನಾವಶ್ಯಕವಾಗಿ ಚರ್ಚೆಯನ್ನು ಮಾಡ್ತಾರೆ, ವಾದ ವಿವಾದವನ್ನು ಮಾಡ್ತಾರೆ. ಈ ಕಾರಣದಿಂದ ಬಂಧು ಬಳಗದವರಿಂದ ಇವತ್ತಿವರು ದೂರ ಉಳಿಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಮೊದಲ ಆದ್ಯತೆಯನ್ನು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮತ್ತು ಕುಟುಂಬದ ಸದಸ್ಯರ ವಿಚಾರವಾಗಿ ಕೊಡ್ತಾರೆ. ಆದ್ದರಿಂದ ಬೇರೆಯವರೊಂದಿಗೆ ಇವರು ಬೆರೆಯೋ ಒಂದು ಅವಕಾಶವೇ ಸಿಗಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಇವರೇ ಬೇರೆಯವರ ವಿಚಾರಗಳಲ್ಲಿ ಒಂದು ಹಸ್ತಕ್ಷೇಪ ಮಾಡಲ್ಲ. ಒಂದು ವೇಳೆ ಬೇರೆಯವರು ಇವರ ಸಹಾಯವನ್ನು ಬಯಸಿದ್ರೆ ಮಾತ್ರ ನಿರ್ವಂಚನೆಯಿಂದ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಒಟ್ಟಾರೆ ಇಲ್ಲಿ ಸಮಾಜ ಸೇವಕರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಉನ್ನತ ಅಧಿಕಾರಿಗಳಿಗೆ ಈ ದಿನ ತುಂಬ ಒಳ್ಳೆಯ ದಿನವಾಗುತ್ತೆ. ಹೆಚ್ಚಿನ ಒಳ್ಳೆಯದನ್ನು, ಯಶಸ್ಸನ್ನು ಅವರು ನಿರೀಕ್ಷೆ ಮಾಡ್ಬೋದು. ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಅವರಿಗೆ ಸಂಬಂಧಪಟ್ಟಂತಹ ಮನೆ ಅಥವಾ ಇತರೆ ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ವಾದ ವಿವಾದಗಳು ಅಥವಾ ಪ್ರತ್ಯಾರೋಪಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಏನೂ ತೊಂದರೆ ಇಲ್ವಾ, ಎಲ್ಲ ಸರಿಯಾಗಿದೆಯಾ, ಕನಿಷ್ಠ ಪಕ್ಷ ಅವ್ರ ಮನೆ ಮುಂದೆ ನೀರು ಹಾಕಿದಾಗ ಆ ನೀರು ಪಕ್ಕದ ಮನೆ ಮುಂದೆ ಹೋಗ್ಬೋದು, ಅದಕ್ಕಾದ್ರೂ ಜಗಳ ಬರೋದು. ಒಟ್ಟಿನಲ್ಲಿ ನೆರೆಹೊರೆಯವರಿಂದ ಅಥವಾ ಮನೆತನದ ಹಿರಿಯರಿಂದ ಈ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತಕರಾರು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.
ಇನ್ನು ಇವರ ತಾಯಿ ಉದ್ಯೋಗಸ್ಥರಾಗಿದ್ದಲ್ಲಿ ಅವರಿಗೆ ನಿರೀಕ್ಷಿಸಿದಂತಹ ಉನ್ನತ ಅಧಿಕಾರ ದೊರೆಯುತ್ತೆ, ತೊಂದರೆ ಇಲ್ಲ. ಇನ್ನು ಈ ರಾಶಿಯಲ್ಲಿ ಹುಟ್ಟಿದವರು ಇವತ್ತೇನಪ್ಪ ಮಾಡ್ತಾರೆ ಅಂದರೆ ಸ್ವಲ್ಪ ಆಡಂಬರಕ್ಕೆ ಒತ್ತು ಕೊಡ್ತಾರೆ. ಅಂದರೆ ಇಲ್ಲದೇ ಇರೋದನ್ನು ತೋರಿಸ್ಕೊಬೋದು. ಯಾವಾಗಲೂ ಚೆನ್ನಾಗಿ ಇದೆ, ನಿನ್ನದೇನೋ ನಿನ್ನೊಂದು 100 ರೂಪಾಯಿ 100 ಇದೆ ಅಂತಾರೆ, ಅವರ ಹತ್ರ 10 ರೂಪಾಯಿ ಇರುತ್ತೆ. ಬರೀ ಹಣದ ವಿಚಾರ ಅಲ್ಲ, ಇರೋದಕ್ಕಿಂತ ಇರುವ ಸ್ಥಿತಿಗಿಂತ ಉನ್ನತ ಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ತೋರಿಸ್ಕೊಬೋದು. ಆ ರೀತಿ ಇರುತ್ತೆ. ಇನ್ನು ಸುಖ ಸಂತೋಷದ ಜೀವನ, ಯಾವುದೇ ಒಂದು ತೊಂದರೆ ಇವತ್ತು ಎದುರಾಗಲ್ಲ. ಒಂದು ವಿಚಾರ ಏನಪ್ಪ ಅಂದರೆ, ಎಲ್ಲ ರೀತಿಯ ಅನುಕೂಲತೆಗಳಿದ್ದರೂ ಕೂಡ ಮಾನಸಿಕವಾದ ಶಾಂತಿ ನೆಮ್ಮದಿ ಇರಲ್ಲ. ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ಭಯ ಅಥವಾ ಗಲಿಬಿಲಿಯ ವಾತಾವರಣ ಉಂಟಾಗಿರುತ್ತೆ. ಎಲ್ಲ ಸರಿ ಹೋದರೂ ಬೇರೆಯವರು ಸುಮ್ಮನಿರಲ್ಲ, ಅಕ್ಕಪಕ್ಕ ಇದ್ದವರಿಗೆ ಸ್ವಲ್ಪ ಈ ಟೆನ್ಷನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಪ್ರತಿಯೊಬ್ಬರನ್ನೂ ನಂಬ್ತಾರೆ ಇವತ್ತು. ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಥವಾ ಇವರಿಗೆ ಒಳ್ಳೆಯದು ಕೋರೋರಾಗಲಿ ಅಥವಾ ಇವರ ವಿರೋಧಿಗಳೇ ಆಗಲಿ ಪ್ರತಿಯೊಬ್ಬರನ್ನು ನಂಬ್ತಾರೆ. ಇದರಿಂದ ಈ ದಿನ ಒಳ್ಳೆಯದಿದೆ. ಇವರ ತಾಯಿಯವರ ಆಯಸ್ಸಿನ ಬಗ್ಗೆ ಯೋಚನೆ ಇರುತ್ತೆ ಇವರಿಗೆ, ಆದರೆ ಏನೂ ಆಗಲ್ಲ. ಇವರ ತಾಯಿಗೆ ಉತ್ತಮ ಆರೋಗ್ಯ ಇರುತ್ತೆ, ತುಂಬ ದಿನ ಅವರು ಚೆನ್ನಾಗಿರ್ತಾರೆ. ಬೇಡದೇ ಇರೋ ವಿಚಾರಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಕರ ರಾಶಿಯ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯದು. ಬೇರೆಯವರಿಗೆ ಬೇಸರ ಉಂಟು ಮಾಡಲ್ಲ, ಬೇರೆಯವರ ತಂಟೆಗೆ ಹೋಗಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು, ಸಾಧ್ಯ ಆಯಿತಾ ಒಬ್ಬರಿಗೆ ಸಹಾಯ ಮಾಡ್ತಾರೆ, ಇಲ್ಲ ತಮ್ಮ ಪಾಡಿಗಿರ್ತಾರೆ. ಇದು ಇವರ ಗುಣ ಸಾಮಾನ್ಯವಾಗಿ. ಆದರೆ ಇವತ್ತು ಇವರು ತುಂಬ ಕಠೋರವಾಗಿ ವರ್ತಿಸ್ತಾರೆ. ಒಂದು ಸಣ್ಣ ಪುಟ್ಟ ತಪ್ಪುಗಳು ಎದುರಾದರೂ ಕೂಡ ಕುಟುಂಬದ ವಿಚಾರ ಆದರೂ ಅಷ್ಟೇ, ಹೊರಗಿನ ವಿಚಾರ ಆದರೂ ಅಷ್ಟೇ ಇವರು ತುಂಬ ಕಠೋರವಾಗಿ ವರ್ತಿಸ್ತಾರೆ. ಒಂದು ವೇಳೆ ಇವರೇನಾದರೂ ಅಧಿಕಾರ ಸ್ಥಾನದಲ್ಲಿದ್ದರೆ, ಅಂದರೆ ಅಧಿಕಾರಿಗಳಾಗಿದ್ದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಬೇರೆಯವರ ವಿರೋಧವನ್ನು ಇವರು ಎದುರಿಸ್ತಾರೆ. ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳೋದು ತುಂಬ ಒಳ್ಳೆಯದು. ಈ ಶಿಕ್ಷಣದಲ್ಲಿ ಅವರು ವಿದ್ಯಾರ್ಥಿಗಳಾಗ್ಬೋದು ಅಥವಾ ಶಿಕ್ಷಕರಾಗ್ಬೋದು, ಅವರ ಜೀವನದಲ್ಲಿ ಈ ದಿನ ಸ್ವಲ್ಪ ಕಠಿಣವಾದಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಅವರು ಮಾಡದೇ ಇರುವ ತಪ್ಪಿಗೆ ಅವರು ಬೇರೆಯವರಿಂದ ಮಾತನ್ನು ಕೇಳ್ತಾರೆ. ಅದು ಇಲ್ಲಿ ತುಂಬ ಸರಳತೆಯಿಂದ ಇವರು ಬಾಳ್ತಾರೆ. ಎಷ್ಟೇ ಅನುಕೂಲ ಇದ್ದರೂ ಆ ಅನುಕೂಲತೆಯನ್ನು ಇವರು ತೋರ್ಪಡಿಸ್ಕೊಂಬಲ್ಲ, ಸಿಂಪಲ್ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವರು ಇವರ ಬಗ್ಗೆ ಒಂದು ರೀತಿ ಈ ಅಸಡ್ಡೆಯ ಮಾತುಗಳನ್ನು ಆಡ್ತಾರೆ. ಇದರಿಂದ ಇವರ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ. ಇನ್ನು ಗರ್ಭಿಣಿಯರಿದ್ದರೆ ಉತ್ತಮ ಸಂತಾನ ಪ್ರಾಪ್ತಿ ಅಂತ ಇವತ್ತು ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ಏನೂ ಯೋಚನೆ ಇಲ್ಲ. ಆದರೆ ಇರುವ ಹಣವನ್ನೆಲ್ಲ ಖರ್ಚು ಮಾಡೋವರೆಗೂ ಒಂದು ರೀತಿ ಇವರ ಮನಸ್ಸಿಗೆ ಆ ನೆಮ್ಮದಿನೇ ಇರಲ್ಲ, ಅಂತಹ ವ್ಯಕ್ತಿತ್ವ. ಕುಂಭರಾಶಿಯಲ್ಲಿ ಜನಿಸಿರೋರು ತುಂಬ ಶಕ್ತಿಶಾಲಿಗಳು, ಸಾಹಸದ ಪ್ರವೃತ್ತಿ ಇರುತ್ತೆ, ಆತ್ಮಶಕ್ತಿಯ ಕೊರತೆ ಇರಲ್ಲ, ಏಕಾಗ್ರತೆಯಿಂದ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಇಂತಹ ಒಂದು ಈ ಗುಣ ನಡತೆಯನ್ನು ಇವತ್ತು ಇವರು ಪರಿಚಯಿಸ್ತಾರೆ. ಇಲ್ಲಿ ಮನಸ್ಸಿನಲ್ಲಿ ಭಯದ ವಾತಾವರಣವೇ ಇಲ್ಲ ಇವರಿಗೆ. ಯಾವುದೇ ಕೆಲಸ ಇರಲಿ ಮಾಡಬಲ್ಲೆ, ಏನೇ ಒಂದು ಈ ತೊಂದರೆ ತಾಪತ್ರಯ ಅಂತ ಬರಲಿ ಅದನ್ನು ಎದುರಿಸಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಇವರಿಗೆ ಇರುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ಬೇರೆಯವರಿಗೆ ತಿಳಿಯದಂತೆ ಮೊದಲ ಆದ್ಯತೆಯನ್ನು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ನಿರೀಕ್ಷಿಸಿದ ಯಶಸ್ಸನ್ನು ಸಹ ಇವರು ಗಳಿಸ್ತಾರೆ. ಇವರ ವಿರೋಧಿಗಳನ್ನು ಇವರು ಸೋಲಿಸ್ತಾರೆ. ಯಾರೂ ಇವ್ರ ಮುಂದೆ ಇವತ್ತು ಬಾಲ ಬಿಚ್ಚಕ್ಕಾಗಲ್ಲ, ಅದು ಯಾವುದೇ ಮಟ್ಟ ಇರಲಿ. ಅದು ದೈಹಿಕ ಸದೃಢತೆ ಇವರನ್ನು ಕಾಪಾಡುತ್ತೆ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಅದರಲ್ಲಿ
ಹೆಚ್ಚಿನ ಒಂದು ಜವಾಬ್ದಾರಿತನವನ್ನು ತೋರಲ್ಲ. ಕೆಲಸ ಮಾಡಬೇಕು, ಮಾಡೋದು, ಫಲಿತಾಂಶ ಏನಾದರೂ ಬರಲಿ ಅಂತ. ಇವರ ಅದೃಷ್ಟ ಏನಪ್ಪ ಅಂದರೆ ಇವರ ಸರಳ ಮಟ್ಟದ ಅತಿ ಸಣ್ಣ ಪ್ರಮಾಣದ ಒಂದು ಪ್ರಯತ್ನಗಳಿಗೂ ಸಹ ದೊಡ್ಡ ರೀತಿಯ ಯಶಸ್ಸು ಸಿಗುತ್ತೆ. ಒಂದು ರೀತಿ ಅದೃಷ್ಟನೇ ಸರಿ. ಇನ್ನು ನಿಮ್ಮ ತಾಯಿಯವರು ತೆಗೆದುಕೊಳ್ಳೋ ಒಂದು ತಪ್ಪು ನಿರ್ಧಾರ ಕುಟುಂಬದಲ್ಲಿ ಸ್ವಲ್ಪ ಈ ಬೇಸರ, ಜಗಳವನ್ನು ಅಥವಾ ವಾದ ವಿವಾದಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿವೆ. ಹಾಗೆಯೇ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇದೆ. ಯಾವುದಾದ್ರೂ ಸರಿ, ಯಾವುದೇ ರೀತಿ ಇನ್ಫೆಕ್ಷನ್ ಆಗ್ಬೋದು. ಅದೇ ರೀತಿ ಮುಖ್ಯವಾಗಿ ಈ ನೀರು ಸೇವನೆ ಆಗ್ಬೋದು, ಅಥವಾ ಆಹಾರ ಇರ್ಬೋದು, ಇಲ್ಲ ನಿಮ್ಗೆ ಯಾವುದೋ ಏನೋ ಒಂದು ಜ್ವರ ಬಂದಿರುತ್ತೆ, ಡಾಕ್ಟ್ರ್ ಹತ್ರ ಹೋಗಲ್ಲ, ಮಾತ್ರೆ ತೊಗೋತೀರಿ, ಅದು ನಿಮ್ಗೆ ರಿಯಾಕ್ಟ್ ಆಗಿಬಿಡ್ಬೋದು. ಆ ರೀತಿ ಒಟ್ಟಿನಲ್ಲಿ ಯಾವುದೋ ಒಂದು ರೀತಿ ಇನ್ಫೆಕ್ಷನ್ನ ಈ ದಿನ ಆಗುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಎಚ್ಚರಿಕೆಯಾಗಲಿ. ರಾಶಿ ಚಕ್ರದ ಕೊನೆಯ ರಾಶಿ ಅಂದರೆ ಮೀನ. ಈ ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ, ಅದರಲ್ಲೂ ಮುಖ್ಯವಾಗಿ ಮಹಿಳಾ ಸದಸ್ಯರಿಗೆ ಅಂದರೆ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟದಾಯಕ ದಿನ ಅಂತ ಹೇಳ್ಬೋದು. ಅದರಲ್ಲೂ ಉದ್ಯೋಗದಲ್ಲಿರೋರು ಒಂದು ಯೋಚನೆಯನ್ನು ಮಾಡಿರ್ತಾರೆ. ಇವತ್ತು ಹೋಗೋಣ, ರಜಾ ಹಾಕ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಬೇರೆ ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಪೂರೈಸಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆ ಮನೆ ಮಂದಿಯೆಲ್ಲ ಸಿದ್ಧರಾಗಿರ್ತಾರೆ ಅನ್ನೋದಕ್ಕಿಂತ ಮನೆ ಮಂದಿಯನ್ನೆಲ್ಲ ಸಿದ್ಧರನ್ನಾಗಿ ಮಾಡಲೇಬೇಕು ಹಾಗಿಂತಹ ಕೆಲಸ ಅಂತ. ಇವರು ಉದ್ಯೋಗಕ್ಕೆ ಹೋಗ್ತಾರೆ. ಇವರ ಹಣೆ ಬರ ಏನಪ್ಪ ಇವತ್ತಾಗುತ್ತೆ ಅಂದರೆ, ರಜಾ ಸಿಗೋದಿರಲಿ, ಬೇಗನೂ ವಾಪಸ್ ಬರೋಕ್ಕಾಗಲ್ಲ. ಉಳಿದ ದಿನಕ್ಕಿಂತ ಇವರಿಗೆ ಇವತ್ತು ಹೆಚ್ಚಿನ ಕೆಲಸಗಳಿರುತ್ತೆ, ಹೆಚ್ಚಿನ ಜವಾಬ್ದಾರಿಗಳಿರುತ್ತೆ. ಅದರಲ್ಲೂ ಒಂದೇ ಒಂದು ರೀತಿಯ ತಪ್ಪಿನಿಂದ ಹಲವು ಜನರಿಗೆ ತೊಂದರೆಯಾಗುವಂತಹ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಉನ್ನತ ಅಧಿಕಾರ ವರ್ಗದವರು. ಅವರಿವತ್ತು ಅವರ ಆರೋಗ್ಯ ಸರಿಗಿರುತ್ತೋ ಇಲ್ವೋ, ಬೇರೆ ಮನಸ್ಸು ಸರಿಗಿರುತ್ತೋ ಇಲ್ವೋ, ಒಟ್ಟಾರೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ. ಇದರಿಂದ ಒಂದು ರೀತಿಯ ಬೇಸರ ಅವರ ಮನಸ್ಸಿನಲ್ಲಿ ಇರುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಕಠಿಣವಾದಂತಹ ಸಂದರ್ಭವನ್ನು ಇವತ್ತು ಎದುರಿಸಬೇಕಾಗುತ್ತೆ. ಇವರ ಬಗ್ಗೆ ಬೇಸರ ಉಂಟಾಗುವಂತಹ ಒಂದು ಘಟನೆ ನಡೆಯುತ್ತೆ. ಆದ್ದರಿಂದ ಇವರ ಬಾಳ ಸಂಗಾತಿ ಇವರ ಜೊತೆ ವಾಗ್ವಾದದಲ್ಲಿ ತೊಡಗ್ತಾರೆ. ಅದು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಮಾತ್ರ ಆ ಕಡೆ ಲಾಭವೂ ಇಲ್ಲ, ಈ ಕಡೆ ನಷ್ಟವೂ ಇಲ್ಲ, ಸಮ ಪ್ರಮಾಣದಲ್ಲಿರುತ್ತೆ. ಆದ್ದರಿಂದ ಹಣವನ್ನು ಖರ್ಚು ಮಾಡೋ ವೇಳೆಯಲ್ಲಿ ಸಹ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು.